ರಾಯನ ಕಾಲದ ಹಾಸಿಗೆಗಳು, ಔಷಧಿಗೂ ಗಿಂಜಬೇಕಾದ ಪರಿಸ್ಥಿತಿ, ರೋಗಿಗಳೊಂದಿಗೆ ಸಿಬ್ಬಂದಿ ಅಸಭ್ಯ ವರ್ತನೆ. ಸರ್ಕಾರಿ ಆಸ್ಪತ್ರೆ ಎಂದಾಕ್ಷಣ ಇಂತಹ ಹಲವಾರು ದೃಶ್ಯಗಳು ಕಣ್ಣ ಮುಂದೆ ಬಂದು ಹೋಗ್ತವೆ. ಆದ್ರೆ ಇಲ್ಲೊಂದು ಆಸ್ಪತ್ರೆ ಇದೆ. ನೋಡಿದಾಕ್ಷಣ ಸರ್ಕಾರಿ ಆಸ್ಪತ್ರೆ ಹೀಗೂ ಇರಬಹುದಾ ಅಂತ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತಾರೆ. ಆ ಸ್ವರ್ಗದಂತಿರೋ ಆಸ್ಪತ್ರೆ ಇಲ್ಲಿದೆ ನೋಡಿ. ಚಿಕ್ಕಮಗಳೂರಿನ ಕೈಮರದ ಬಳಿ ಇರುವ ಸರ್ಕಾರಿ ಆಸ್ಪತ್ರೆ ಜಿಲ್ಲೆಯಲ್ಲಿ ಮಾದರಿ ಆಸ್ಪತ್ರೆ ಅಂತ ಹೆಸರು ಪಡೆದಿದೆ. ಜಿಲ್ಲಾ ಕೇಂದ್ರದಿಂದ ಕೇವಲ 15 ಕಿಲೋಮೀಟರ್ ಅಣತಿ ದೂರದಲ್ಲಿ ಇರುವ ಈ ಆಸ್ಪತ್ರೆ ಬಡ ಕೂಲಿ ಕಾರ್ಮಿಕರ ಪಾಲಿಗೆ ವರದಾನವಾಗಿದೆ. ಸೌಂದರ್ಯದ ಜೊತೆಗೆ ಸ್ವಚ್ಛತೆಯಿಂದ ಈ ಆಸ್ಪತ್ರೆ ಕೂಡಿದೆ. ಇಲ್ಲಿನ ವಾತಾವರಣ ಎಂಥವರಲ್ಲೂ ಕೂಡ ಕೆಲಕಾಲ ಆಶ್ಚರ್ಯಗೊಳಿಸುತ್ತದೆ. ಸುತ್ತಲೂ ಬೆಟ್ಟದ ಸಾಲು, ಇದರ ನಡುವೆ ಇರುವ ಆಸ್ಪತ್ರೆ. ಈ ಆಸ್ಪತ್ರೆಯನ್ನ ಒಮ್ಮೆ ದೂರದಿಂದ ನೋಡಿದ್ರೆ ಖಾಸಗಿ ಆಸ್ಪತ್ರೆ ಅಂತ ಭಾವಿಸಿಕೊಳ್ಳುವವರೇ ಹೆಚ್ಚು. ಚಂದ್ರದ್ರೋಣ ಪರ್ವತ ತಪ್ಪಲಿನಲ್ಲಿ ಈ ಆಸ್ಪತ್ರೆ ಇದೆ. ಇಲ್ಲಿಗೆ ಬರೋ ರೋಗಿಗಳಿಗೆ ಇಲ್ಲಿನ ವಾತಾವರಣವೇ ಅವರ ರೋಗವನ್ನ ಗುಣಪಡಿಸುತ್ತದೆ ಅಂದ್ರೆ ಅತಿಶಯೋಕ್ತಿಯಾಗಲಾರದು. ಈ ಮಾದರಿ ಸರ್ಕಾರಿ ಆಸ್ಪತ್ರೆ ಪ್ರಕೃತಿ ಸೆರಗಿನಲ್ಲಿ ಇರೋದು ಮಾತ್ರವಲ್ಲ, ಇಲ್ಲಿನ ಸಿಬ್ಬಂದಿ ಕೂಡ ರೋಗಿಗಳ ಆರೈಕೆಯನ್ನ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ವೈದ್ಯರು ಹಾಗೂ ಸಿಬ್ಬಂದಿಗಳ ಸ್ವಾರ್ಥರಹಿತ ಸೇವೆ, ಆರೋಗ್ಯ ರಕ್ಷಣಾ ಸಮಿತಿಯ ಕಾಳಜಿಯಿಂದ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಂದರ ಭೂರಮೆಯ ಮಡಿಲಲ್ಲಿ ನಿರ್ಮಾಣಗೊಂಡಿರುವ ಆಸ್ಪತ್ರೆ ಸುತ್ತಲೂ ಕಣ್ಮನ ಸೂರೆಗೊಳ್ಳುವ ಪ್ರಾಕೃತಿಕ ಸೌಂದರ್ಯ ಹೊಂದಿದೆ. ಆಸ್ಪತ್ರೆ ಬಾಗಿಲಿಗೆ ಬರುತ್ತಿದ್ದಂತೆ ರೋಗಿಗಳ ಸೇವೆಯೇ ಪರಮಾತ್ಮನ ಸೇವೆ, ಆಸ್ಪತ್ರೆಯೇ ದೇಗುಲ ಅನ್ನೋ ಒಕ್ಕಣೆ ಎದುರುಗೊಳ್ಳುತ್ತದೆ. ಜೊತೆಗೆ ಇಲ್ಲೆಲ್ಲ ಮತ್ತು ಆರೋಗ್ಯ ಸಿಬ್ಬಂದಿ ವರ್ಗದವರು ಇದ್ದಾರೆ, ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕೆಂದರೆ ಅವರು ಎಲ್ಲ ಟೈಮಲ್ಲೂ ಸ್ಪಂದಿಸ್ತಾರೆ, ಬಂದಂಥ ರೋಗಿಗಳನ್ನು ಚೆನ್ನಾಗಿ ವಿಚಾರಿಸ್ಕೊಂತಾರೆ, ಮತ್ತು ಪುನಃ ಇಲ್ಲಿ ಬರಬೇಕು ಅಂತ ಒಂದು ಅವ್ರಿಗೆ ಮನಸ್ಸು ಬರುವ ರೀತಿ ಅವರು ವರ್ತಿಸ್ತಾರೆ. ಅದು ಮುಖ್ಯ ಕಾರಣ ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತು ಚಿಕ್ಕಮಗಳೂರು ನಗರದಿಂದ ನಗರ ಸಾರಿಗೆ ಬಸ್ ನಿಲ್ದಾಣದಿಂದ ಇಲ್ಲಿ ಬರುವಂಥ ಕೈಮಾರಕ್ಕೆ ರೋಗಿಗಳಿಗೆ ಬಸ್ಸಿನ ವ್ಯವಸ್ಥೆ ಇದೆ. 5 ರೂಪಾಯಿ ಕೊಟ್ಟರೆ ಇಲ್ಲಿಗೆ ಬರ್ತಾರೆ ಕೈಮಾರಕ್ಕೆ. ಮತ್ತು ಪುನಃ ಚಿಕ್ಕಮಗಳೂರಿಗೆ ಹೋಗಬೇಕು ಅಂದರೆ, ಯಾಕೆಂದರೆ ಚಿಕ್ಕಮಗಳೂರು ನಗರದಲ್ಲಿರುವ ಒಂದು ಹಾಸ್ಪಿಟ್ಲ್ ನೋಡಿದರೆ ಈ ಹಾಸ್ಪಿಟ್ಲ್ ತುಲನೆ ಮಾಡಿದಾಗ ಕೈಮಾರದ ಹಾಸ್ಪಿಟ್ಲ್ ಹೆಚ್ಚು ಸುಭದ್ರ ಮತ್ತು ಒಳ್ಳೆ ಚೆನ್ನಾಗಿ ಸ್ವಚ್ಛತೆ ಮತ್ತು ಇಲ್ಲಿರೋ ಒಂದು ಪರಿಸರ ಮತ್ತು ವೈದ್ಯರ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಹೆಚ್ಚು ರೋಗಿಗಳು ಇಲ್ಲಿಗೆ ಆಕರ್ಷಣೆಯಾಗಿ ಬರ್ತಾ ಇದ್ದಾರೆ. ಇನ್ನು ಹೊರ ರೋಗಿಗಳು ಕುಳಿತುಕೊಳ್ಳಲು ಒಪ್ಪವಾಗಿ ಜೋಡಿಸಿದ ಆಸನಗಳು, ಧೂಳಿನ ಕಣವು ಕಾಣದಂತೆ ಸ್ವಚ್ಛಗೊಳಿಸಿದ ನೆಲಹಾಸು, ಪ್ರತಿ ಕೊಠಡಿಯ ಬಾಗಿಲಲ್ಲೂ ಕಸದ ಬುಟ್ಟಿಗಳು, ಪ್ರತಿ ಹಾಸಿಗೆಗೂ ಸೊಳ್ಳೆ ಪರ್ದೆ, ದಿನದ 24 ಗಂಟೆಯೂ ನೀರಿನ ಸೌಲಭ್ಯ, ಸುಸಜ್ಜಿತ ಪ್ರಸೂತಿ ಕೊಠಡಿ ಹಾಗೂ ಶಸ್ತ್ರಚಿಕಿತ್ಸೆ ಕೊಠಡಿಗಳು ಆಸ್ಪತ್ರೆಯ ವಿಶೇಷತೆಗಳಾಗಿವೆ. ರೋಗಿಗಳಿಗೆ ಅವಶ್ಯಕವಾದ ಔಷಧಿ, ಮಾತ್ರೆಗಳು, ಇನ್ನಿತರೆ ಸೌಲಭ್ಯಗಳಿಗೂ ಇಲ್ಲಿ ಕೊರತೆ ಇಲ್ಲ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಬಡ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಗಳು ಮರೀಚಿಕೆಯಾಗಿರುತ್ತೆ. ಇದರ ಮಧ್ಯೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವ ಉಚಿತ ಸೌಲಭ್ಯಗಳು ಬಡವರಿಗೆ ಸಿಕ್ಕರೆ ಅದೇ ಸೌಭಾಗ್ಯ. ಈ ನಿಟ್ಟಿನಲ್ಲಿ ಮಾದರಿ ಸರ್ಕಾರಿ ಆಸ್ಪತ್ರೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಂಡು ಬಡವರಿಗೆ ಆರೈಕೆ ಮಾಡ್ತಿದೆ. ಪ್ರತಿ ಸೋಮವಾರ, ಬುಧವಾರ ಮತ್ತು ಗುರುವಾರದ ದಿನಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಎಲ್ಲಾ ರೋಗಿಗಳಿಗೂ ಖಾಸಗಿ ಆಸ್ಪತ್ರೆ ಮಾದರಿ ಟೋಕನ್ ನೀಡಿ ಮೊದಲು ಬಂದವರಿಗೆ ಮೊದಲ ಆದ್ಯತೆಯಲ್ಲಿ ಆರೋಗ್ಯ ಸೇವೆ ನೀಡಲಾಗುತ್ತೆ. ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಲ್ಲಿ ಏನೇನು ಸೌಲಭ್ಯಗಳು ಸಿಗಬೇಕೋ ಆ ಎಲ್ಲ ಸೌಲಭ್ಯಗಳು ಆಸ್ಪತ್ರೆಯಲ್ಲಿ ಸಿಗುವಂಥದ್ದು ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಬಂದ ಮೇಲೆ ನಮಗೆ ಹೆಚ್ಚಿನ ಸರ್ಕಾರದ ಸೌಲಭ್ಯಗಳು ಬಂದಿದೆ. ನಮ್ಮ ಆರೋಗ್ಯ ಇಲಾಖೆಯ ಮುಖ್ಯಾಧಿಕಾರಿಗಳಾದ DHO ಅವರು, RCH ಆಫೀಸರ್ಸು ಅವರೆಲ್ಲ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿಬಿಟ್ಟು ನಮ್ಮ ಆಸ್ಪತ್ರೆನ ಈ ಲೆವೆಲಿಗೆ ತರಲಿಕ್ಕೆ ಅವಕಾಶ ಆಗಿದೆ. ಇದೆಲ್ಲದಕ್ಕಿಂತ ನಾನು ಈ ಸಂದರ್ಭದಲ್ಲಿ ತುಂಬ ನೆನೆಸ್ಕೊಳ್ಳೋದು ಮತ್ತು ಅವ್ರನ್ನ ಸಪೋರ್ಟ್ನ ನೆನಬೇಕಾಗಿರೋದು ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸು. ಅವರು ತುಂಬ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ದೇ ಗಿವ್ ಎ ವ್ಯಾಲಿಡ್ ಸಜೆಷನ್. ಅವುಗಳನ್ನೆಲ್ಲ ತೊಗೊಂಡು ನಮ್ಮ ಹಾಸ್ಪಿಟಲ್ ನೀಟಾಗಿದೆ, ಇಲ್ಲಿನ ಹೆಚ್ಚಿನ ಜನ ಪೇಷಂಟ್ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಎಲ್ಲ ಸ್ಟಾಫ್ನ ಶ್ರಮ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಆಸ್ಪತ್ರೆ ಅಭಿವೃದ್ಧಿಗೆ ಯಾವುದೇ ದಾನಿಗಳ ನೆರವಿಗೆ ಕೈ ಚಾಚಿಲ್ಲ. ಸರ್ಕಾರದಿಂದ ಬರುವ ಎಲ್ಲ ಅನುದಾನಗಳನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗಿದೆ. ಒಟ್ಟಾರೆ ಈ ಆಸ್ಪತ್ರೆಯಂತೆ ಎಲ್ಲ ವೈದ್ಯರು, ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ರೆ ಬಡ ರೋಗಿಗಳ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳು ಸಂಜೀವಿನಿ ಆಗುವುದರಲ್ಲಿ ಅನುಮಾನವೇ ಇಲ್ಲ.